ಹಿಂದುಳಿದ ವರ್ಗಗಳ ಏಳ್ಗೆಗೆ ವಿಚಾರ ಸಂಕಿರಣ ಮಹತ್ವ ಪಡೆದಿದೆ ಎಂದು ಶಿವಮೊಗ್ಗದಲ್ಲಿ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಮಾಜಿ ಅಧ್ಯಕ್ಷ ಕಾಂತರಾಜ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 1931ರ ಬಳಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಬಹಳ ಮಹತ್ವ ಪಡೆದಿದೆ. ಜಾತಿ ಗಣತಿ ವರದಿ ಅಮೂಲಾಗ್ರವಾಗಿ ಚರ್ಚೆ ಮಾಡಿ ತೆಗೆದುಕೊಳ್ಳಲಾಗ್ತಾ ಇದೆ. ನಮ್ಮ ದೇಶದಲ್ಲಿ ಜಾತಿ ಎಂಬುದು ವಾಸ್ತವವಾಗಿದೆ. ಆದರೆ ಜಾತಿ ಭೇದ ತೊಲಗೋದು ಅಷ್ಟೇ ಮುಖ್ಯವಾಗಿದೆ. ಜಾತಿ ವ್ಯವಸ್ಥೆ ಈ ದೇಶದಿಂದಲೇ ತೊಲಗಬೇಕಾಗಿದೆ. ಸಾಮಾಜಿಕ ಅನ್ಯಾಯಕ್ಕೆ ಹೆಚ್ಚು ಒತ್ತು ನೀಡಬೇಕಾಗಿದೆ. ಜಾತಿಗಳಿಂದ ವಿಭಜನೆಯಾಗಿದ್ದೇವೆ, ಅದು ಕೃತಕವಾಗಿದೆ. ನಾವು ನೀಡಿದ ವರದಿಯಲ್ಲಿ 54 ಅಂಶಗಳಲ್ಲಿ ಜಾತಿ ಅಂಶ ಕೂಡ ಇದೆ. ಸರ್ವೋಚ್ಚ ನ್ಯಾಯಾಲಯವು ಕೂಡ ಜಾತಿ ಆಧಾರದ ಮೇಲೆ ವರದಿ ನೀಡಬಾರದೆಂಬ ಸಮೀಕ್ಷೆ ಒತ್ತು ನೀಡಿದೆ. ಜಾತಿ ಎಂಬುದು ನಮ್ಮ ಶತ್ರು. ಆ ಶತ್ರುವಿಗೆ ನಮ್ಮ ಸಮಾಜದಿಂದ ಹೊಡೆದೋಡಿಸಬೇಕಾಗಿದೆ. ನಮ್ಮ ಸಮೀಕ್ಷೆ ವರದಿಯಲ್ಲಿ ಈ ಎಲ್ಲವನ್ನ ಹೇಳಲಾಗಿದೆ ಎಂದರು. ಇನ್ನು ಆಗಾಗ ಜಾತಿ ಗಣತಿಯಂತಹ ಸಮೀಕ್ಷೆ ನಡೆಸುವ ಅಗತ್ಯವಿದೆ. ನಮ್ಮ ದೇಶದ ಆರೋಗ್ಯ ಪರೀಕ್ಷಿಸುವ ಹಾಗೆ ಜಾತಿ ಗಣತಿ ಸಮೀಕ್ಷೆ ಕೂಡ ನಡೆಸಬೇಕೆಂಬುದು ಮಹಾತ್ಮ ಗಾಂಧಿಯವರೇ ಹೇಳಿದ್ದಾರೆ. ದತ್ತಾಂಶದ ಮೂಲಕ ಸರಿತಪ್ಪು ಅಂಕಿ ಅಂಶ ಕಾಯ್ದಿರಿಸಲಾಗಿದೆ. ಅಸಮಾನತೆಯನ್ನು ಸರಿದೂಗಿಸಲು ಇಂತಹ ಸಮೀಕ್ಷೆಗಳು ಅತ್ಯಗತ್ಯವಾಗಿದೆ. ಎಲ್ಲರಿಗೂ ಪ್ರಾಶಸ್ತ್ಯ ಸಿಗಬೇಕಾದರೆ ಜನಸಂಖ್ಯೆ ಗಣತಿ ಬಹಳ ಮುಖ್ಯವಾಗಿದೆ ಎಂದರು. ಇನ್ನು ಮಹಿಳೆಯರಿಗೆ ಮೀಸಲಾತಿ ಸಿಕ್ಕಿದ್ರೂ ಕೂಡ ಸಂಸತ್ ಹಾಗೂ ವಿಧಾನಸಭೆಯಲ್ಲಿ ಬೆರಳೆಣಿಕೆಯಷ್ಟು ಮಹಿಳೆಯರು ಇರೋದು ನೋವಿನ ಸಂಗತಿಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಮೊದಲನೇದಾಗಿ ನನ್ನ ಕ್ಷಮೆ ಏನಂತ ಹೇಳಿದರೆ, ಇವತ್ತು ಮಾಡ್ತಕ್ಕಂಥ ವಿಚಾರ ಸಂಕಿರಣಕ್ಕೆ ಈ ಒಳಗಾಗಿ ನನಗೆ ಕರೆದಿದ್ದರು. ಕಾರಣಾಂತರದಿಂದ ಬರಲಿಕ್ಕಾಗಿರಲಿಲ್ಲ. ಇವತ್ತು ಮತ್ತೆ ಕೂಡ ನೀವು ಬರಲೇಬೇಕು ಅಂಥೇಳಿ ಕರೆದಿರ್ತಕ್ಕಂಥ ದೃಷ್ಟಿಯಿಂದ ನಮ್ಮ ಎಲ್ಲ ಹಿಂದುಳಿದ ವರ್ಗಗಳ ಹಿತೈಷಿಗಳಾಗಿರ್ತಕ್ಕಂಥ ಸಂಘ ಸಂಸ್ಥೆಗಳು ಇವತ್ತು ಇದನ್ನ ಏರ್ಪಾಡು ಮಾಡಿರ್ತಕ್ಕಂಥದ್ದು ತುಂಬ ಅವಶ್ಯ ಮತ್ತು ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಅವರಿಗೆ. ಇವತ್ತು ಹಿಂದುಳಿದ ವರ್ಗಗಳ ಸಮಸ್ಯೆಗಳನ್ನು ಕುರಿತು ಮತ್ತು ಅವರಿಗೆ ಯಾವ ರೀತಿ ಮುಂದುವರಿಬೇಕು ಅವರು ಅಂತಕ್ಕಂಥದ್ದನ್ನು ವಿಚಾರಣೆ ಮಾಡ್ತಕ್ಕಂಥ ಒಂದು ವಿಚಾರ ಸಂಕಿರಣ ಇವತ್ತು ಏರ್ಪಡಿಸಲಾಗಿದೆ. ಈ ಮಧ್ಯೆ ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಕೂಡ, ನಾವು ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ 1931ರ ನಂತರ ಒಂದು ನಾವೇನೀಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿದ್ದೀವಲ್ಲ, ಅದು ಕೂಡ ಭಾಳ ಪ್ರಾಮುಖ್ಯತೆಗೆ ಬಂದಿದೆ. ಅದನ್ನೇನೀಗ ಜಾತಿ ಜನಗಣತಿ ಅಂತೇಳಿ ಸಹಜವಾಗಿ ಸಮಾಜದಲ್ಲಿ ಕರೀತಾ ಇದ್ದಾರಲ್ಲ, ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಅದನ್ನು ಕೂಡ ಇವತ್ತು ಜಾರಿ ಕೊಡ್ತಕ್ಕಂಥ ಸಂದರ್ಭ ಬಂದಿದೆ. ನಿನ್ನೆ ಸರ್ಕಾರ ಅದನ್ನು ಸಂಪುಟ ಸಭೆಯ ಮುಂದೆ ಮಂಡನೆ ಮಾಡಿದೆ. ಈಗ ಮತ್ತೆ ಮುಂದಿನ 17ನೇ ತಾರೀಕಿನಲ್ಲಿ ಇದೇ ತಿಂಗಳು ಅದನ್ನು ಮತ್ತೆ ಅಮೂಲಾಗ್ರವಾಗಿ ವಿಶಾಲವಾಗಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಕ್ಕಂಥ ಸಂದರ್ಭ ಇದು. ಸ್ನೇಹಿತರೆ, ಮೊದಲನೇದಾಗಿ ನಾನು ಹೇಳ್ತಕ್ಕಂಥದ್ದು, ಇಂಥ ಒಂದು ಪ್ರಯತ್ನ ಅಂದರೆ ಒಂದು ಜನಗಣತಿ ಇರ್ಬೋದು, ಒಂದು ಸಮೀಕ್ಷೆ ಇರ್ಬೋದು, ಇದು ಭಾಳ ಅತ್ಯವಶ್ಯಕ. ನಮಗೆ ನಮ್ಮ ಭಾರತ ದೇಶದಲ್ಲಿ 1871ರಿಂದ ಈ ಒಂದು ಜನಗಣತಿಯ ಪ್ರತೀತಿಯ ಅಥವಾ ಪದ್ಧತಿ ನಮ್ಮಲ್ಲಿ ಜಾರಿ ಇದೆ. 10 ವರ್ಷಗಳೊಮ್ಮೆ ನಾವು ಮಾಡ್ತಾ ಇದ್ದೇವೆ. ಅದು ನಂತರದಲ್ಲಿ 1931ರವರೆಗೆ ಅದು ನಮಗೆ ಸ್ವಾತಂತ್ರ್ಯದ ಪೂರ್ವದಲ್ಲಿ ಆವಾಗ ಏನಾಯಿತು, ನಮ್ಮ ದೇಶದಲ್ಲಿ ಜಾತಿ ವಾಸ್ತವ ಹೋಗಬೇಕು. ಜಾತಿ ಇರಬೇಕಂತ ಯಾರೂ ಹೇಳೋದಿಲ್ಲ, ಆದರೆ ಅದು ವಾಸ್ತವ. ಅದು ಹೋಗಬೇಕಾದ್ರೆ ಏನು ಮಾಡಬೇಕಂತಕ್ಕಂಥದ್ದು ಪ್ರಶ್ನೆನೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದನ್ನು ಹೊಡೆದೋಡಿಸ್ಬೇಕು, ಒಂದು ಸಮಾನತೆ ಬರಬೇಕು, ಜಾತಿಯ ಆಧಾರದ ಮೇಲೆ ಇರ್ತಕ್ಕಂಥ ತಾರತಮ್ಯ ಏನಿದೆಯಲ್ಲ ಅದು ಹೋಗಬೇಕು. ಆವಾಗ ಏನು ಸಮಾನತೆ ಬರುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ತಕ್ಕಂಥ ಒಂದು ಕೆಲಸವನ್ನು, ಇದನ್ನು ನಮ್ಮ ಸಂವಿಧಾನದಲ್ಲಿ ಕೂಡ ನಾವು ಗುರುತಿಸ್ತಕ್ಕಂಥ ಒಂದು ಸಂದರ್ಭ ಬಂದಿತ್ತು. ಅದನ್ನು ಅಳವಡಿಸ್ಕೊಂಡಿದ್ದೀವಿ ಕೂಡ ನಾವು. ಹಾಗಾಗಿನೇ ಇಡೀ ವಿಶ್ವದಲ್ಲಿ
ಭಾಳ ಪ್ರಾಮುಖ್ಯವಾಗಿರ್ತಕ್ಕಾಗಿ ಅದು ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಸಾಮಾಜಿಕ ನ್ಯಾಯಕ್ಕೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಂತ ಹೇಳಿದ್ರೆ ಭಾರತ ದೇಶದ ಸಂವಿಧಾನ ಅಂತಕ್ಕಂಥದ್ದು ಮಾತಿದೆ, ಅದರಲ್ಲಿ ಎರಡು ಮಾತಿಲ್ಲ. ಅದು ಯಾಕೆ ಅಂತ ಹೇಳಿದರೆ, ಯಾಕೆ ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಹೆಚ್ಚು ಒತ್ತು ಕೊಟ್ಟರು ಅಂತ ಹೇಳಿದರೆ, ನಮ್ಮ ಸಂವಿಧಾನ ಬರೋದಕ್ಕಿಂತ ಮೊದಲು ಯಾವ ರೀತಿ ಜನಗಳು ಏನೋ ಅವಕಾಶ ವಂಚಿತರಾಗಿದ್ದರು ಎಲ್ಲ ಕ್ಷೇತ್ರಗಳಲ್ಲಿ ಅಂತಕ್ಕಂಥದ್ದು ಪ್ರತ್ಯಕ್ಷವಾಗಿ ಕಾಣ್ತಾ ಇತ್ತು. ಅದಕ್ಕೆಲ್ಲ ಮೂಲ ಕಾರಣ ಯಾವುದು? ಪ್ರಪ್ರಥಮವಾಗಿ ಜಾತಿಗಳಿಂದ ವಿಭಜನೆ. ಯಾರು ಜಾತಿನ ಕೇಳ್ಕೊಂಡು ನಾವು ಹುಟ್ಟೋದಿಲ್ಲ, ಅದು ಆಕಸ್ಮಿಕ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಜಾತಿ ಅಂತಕ್ಕಂಥದ್ದು ಅದು ಕೃತಕ. ನಮ್ಮ ಜೊತೆಗೆ ಬಂದಿದ್ದಲ್ಲ, ಅದು ಹುಟ್ಟಿದ ಮೇಲೆ. ಅದನ್ನೇ ನಾನು ಹೇಳ್ತೀನಲ್ಲ, ನಮ್ಮ ದೇಶದಲ್ಲಿ ಯಾವುದೂ ಸಿಗಲಿಲ್ಲ ಆಸ್ತಿ ಅಂತ ಹೇಳಿದ್ರೆ ಮೊದಲೇ ಆಸ್ತಿ ಜಾತಿ. ಅಪ್ಪ ಅಮ್ಮ ಆಸ್ತಿ ಮಾಡಬೇಕಾಗಿಲ್ಲ, ಅದನ್ನು ಯಾರೂ ಮಾಡಬೇಕಾಗಿಲ್ಲ, ಅದು ಬಂದ್ಬಿಡುತ್ತೆ ಅದು. ಹಾಗಾಗಿ ಇದು ಹೋಗಬೇಕು ಅಂತಕ್ಕಂಥದ್ದು. ಅದಕ್ಕೋಸ್ಕರನೇ ಇವತ್ತು ನಾನು ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದಾಗ ನಾವು ಆಯೋಗದಲ್ಲಿ ಎಲ್ಲರೂ ಕೂತ್ಕೊಂಡು ತೀರ್ಮಾನ ಮಾಡಿ ಅದನ್ನು ಒಂದು ಅಂಶ ನಾವು ಸಮೀಕ್ಷೆಯಲ್ಲಿ ಮಾಡಬೇಕಾದ್ರೆ 54 ಅಂಶಗಳನ್ನು ತೊಗೊಂಡಿದ್ದೇವೆ. ಆ 54 ಅಂಶಗಳಲ್ಲಿ ಈ ಜಾತಿ ಅಂಶ ಕೂಡ ಒಂದಿದೆ. ಅದು ಯಾಕೆ ತೊಗೊಂಡಿದ್ದೀವಿ ಅಂತ ಹೇಳಿದರೆ, ನಾನು ಈಗಾಗಲೇ ಹೇಳಿದೆ, ಅದು ಒಂದು ವಾಸ್ತವ. ಆಮೇಲೆ ಸರ್ವೋಚ್ಚ ನ್ಯಾಯಾಲಯ ಕೂಡ ಈ ಮೀಸಲಾತಿ ಸಂಬಂಧಪಟ್ಟಂತೆ, ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಂತೆ ತೀರ್ಪುಗಳು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಜಾತಿಯ ಆಧಾರದ ಮೇಲೆ ಅಷ್ಟೇ ನೀವು ಹಿಂದುಳಿದವ್ರನ್ನ ಅಥವಾ ಅಲ್ಪಸಂಖ್ಯಾತರನ್ನ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರನ್ನ ನೀವು ಕೊಡ್ತಕ್ಕಂಥ ಸವಲತ್ತುಗಳ ಜೊತೆಗೆ ಇವು ಬೇರೆ ಇತರೆ ಅಂಶಗಳು ಕೂಡ ಗಮನಿಸಬೇಕು. ನೀವು ಸಾಮಾಜಿಕವಾಗಿ ಹೇಗೆ ಉಳಿದಿದ್ದಾರೆ, ಶೈಕ್ಷಣಿಕವಾಗಿ ಯಾವ ಮಟ್ಟದಲ್ಲಿದ್ದಾರೆ, ಆರ್ಥಿಕವಾಗಿ ಆಗಿದ್ದಾರೆ, ರಾಜಕೀಯವಾಗಿ ಆಗಿದ್ದಾರೆ, ಆಮೇಲೆ ಅವ್ರ ಕುಟುಂಬದ ಪ್ರಕಾರ ಯಾವ ರೀತಿ ಬದುಕ್ತಾ ಇದ್ದಾರೆ, ಈ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ನಾವು ಇವತ್ತು ಪ್ರಶ್ನಾವಳಿಗಳನ್ನು ಮಾಡಿ ನಾವು ಸಮೀಕ್ಷೆಯನ್ನು ಮಾಡಿದ್ದೇವೆ. ಯಾಕೆ ಇಂಥ ಒಂದು ಸಮೀಕ್ಷೆ ಜನಗಣತಿಗಳು ಬೇಕು ಅಂತ ಹೇಳಿದರೆ ಅತ್ಯವಶ್ಯ ಅಂತಕ್ಕಂಥದ್ದು ಅದೇ ಈಗಾಗಲೇ ಹೇಳಿದ್ವಿ. ಈಗ ಎಲ್ಲೋ ಒಂದು ಮಾತು ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಆಗಿರ್ತಕ್ಕಂಥವ್ರು ಹೇಳಿದ್ದು ಒಂದು ಮಾತಿದೆ. ಏನಪ್ಪ ಅಂತ ಹೇಳಿದರೆ, ಜಾತಿನೂ ಒಂದು ಅಂಶ ಅಂತ ನೀವು ಯಾಕೆ ತಗೋಬೇಕು ಅಂತ ಹೇಳಿದರೆ, ಜಾತಿ ನಮ್ಮ ಶತ್ರು, ಅದನ್ನು ಸಮಾಜದಿಂದ ಹೊಡೆದೋಡಿಸ್ಬೇಕು ಅಂತ ಹೇಳಿದರೆ ನಮ್ಮ ಶತ್ರುವಿನ ಶಕ್ತಿ ಎಷ್ಟಂತ ಮೊದಲು ಗೊತ್ತಾಗಬೇಕಲ್ಲ. ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಜಾತಿ ಯಾವ್ಯಾವ ಪರಿಣಾಮವನ್ನು ಸಮಾಜದಲ್ಲಿ ಬೀರಿದೆ ಅಂತಕ್ಕಂಥದ್ದು ಅರ್ಥ ಆದರೆ, ಯಾವ್ಯಾವ ಕ್ಷೇತ್ರದಲ್ಲಿ ಬೀರಿದೆ ಅಂತಕ್ಕಂಥದ್ದು ಅರ್ಥ ಆದರೆ ಅದಕ್ಕೆ ತಡಿತಕ್ಕಂಥ ಒಂದು ಕೆಲಸವನ್ನು ಪ್ರಯತ್ನ ಮಾಡ್ಬೋದು. ಇಂಥ ಒಂದು ಅಂಕಿಅಂಶಗಳು ಬಂದಾಗ ಏನಾಗುತ್ತೆ, ಇಂಥ ಜಾತಿಯವನಾದರೆ ಇಲ್ಲಿ ಒಳಗಡೆ ಬಿಟ್ಕೊಳ್ಳಲ್ಲ, ಇಂಥ ಜಾತಿಯವನಿಗೆ ಆದರೆ ಅವಕಾಶ ಇಲ್ಲ, ಇಂಥ ಜಾತಿಯವನಾದರೆ ನೀರು ಮುಟ್ಟಂಗಿಲ್ಲ, ಇಂಥ ಜಾತಿಯವನಾದರೆ ಈ ಕ್ಷೇತ್ರಗಳು ಗೊತ್ತಾಗಬೇಕು. ಅಥವಾ ಒಂದೇ ಮಾತಲ್ಲಿ ನಾನು ಹೇಳಬೇಕಂದ್ರೆ, ಇಂಥ ಜನಗಣತಿಗಳು ಇಂಥ ಸಮೀಕ್ಷೆಗಳ ಅವಶ್ಯಕತೆ ಏನಪ್ಪ ಇದೆ ಅಂತ ಹೇಳಿದ್ರೆ, ನಮ್ಮ ಗ್ರಾಮೀಣ ಭಾಷೆಯಲ್ಲಿ ನಾನು ಹೇಳಬೇಕು ಅಂತ ಹೇಳಿದರೆ, ಅದನ್ನು ಮಹಾತ್ಮ ಗಾಂಧೀಜಿಯವರು ಕೂಡ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಮನುಷ್ಯನಿಗೆ ಆರೋಗ್ಯ ಸರಿ ಇದೆ ಇಲ್ಲ ಅಂಥೇಳಿ ನೀವು ಆಗಾಗ ಹೋಗಿ ನೀವು ಪರೀಕ್ಷೆ ಮಾಡಿಸ್ಕೋತೀರಲ್ಲ ವೈದ್ಯರ ಹತ್ರ, ಅದೇ ರೀತಿ ಸಮಾಜಕ್ಕೆ ಆರೋಗ್ಯ ಸರಿ ಇದೆಯಾ ಇಲ್ಲ ಅಂತ ತಿಳ್ಕೊಬೇಕಾದ್ರೆ ನೀವು ಆವಾಗ ಇಂಥ ಜನಗಣತಿ ಮತ್ತು ಸಮೀಕ್ಷೆಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಇದು ಸಮಾಜದಲ್ಲಿರ್ತಕ್ಕಂಥ ಒಂದು ಕಾಯಿಲೆಯನ್ನು ನಾವು ಕಂಡುಹಿಡಿದು ಬಿಟ್ಟು ಅದಕ್ಕೆ ಔಷಧಿ ಕೊಡ್ತಕ್ಕಂಥ ಕೆಲಸನೇ ಜನಗಣತಿ ಸಮೀಕ್ಷೆ ಕೆಲಸ. ಸೊ ಹೀಗೆ ಇಂಥ ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ನಮ್ಮಲ್ಲಿ ಏನಾಯಿತು ಅಂತ ಹೇಳಿದ್ರೆ, 1931 ನಂತರ ಈ ಇತರೆ ಹಿಂದುಳಿದ ವರ್ಗಗಳಿಗೆ, ಯಾರು ಇತರೆ ಹಿಂದುಳಿದ ವರ್ಗಗಳು, ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬನ್ನು ಬಿಟ್ಟರೆ ಹಿಂದುಳಿದ ವರ್ಗಗಳೇನಿದ್ದಾವಲ್ಲ ಸಂವಿಧಾನದ ಚೌಕಟ್ಟಿನಲ್ಲಿ ಗುರುತಿಸಿರ್ತಕ್ಕಂಥವು, ಅವರು ಇತರೆ ಹಿಂದುಳಿದ ವರ್ಗಗಳು ಅಂತ ನಾವು ಕರಿತೀವಿ. ಆ ಇತರೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ, ಜಾತಿಗೆ ಸಂಬಂಧಪಟ್ಟಂತೆ ಅವರ ಈ ಅಂಕಿಅಂಶಗಳು ನಮ್ಮ ಇದರಲ್ಲಿ ಸೆನ್ಸಸ್ ಅಥವಾ ಜನಗಣತಿಯಲ್ಲಿ ನಿಂತು ಹೋಯಿತು 1931 ನಂತರ. 1931 ನಂತರ ಇತ್ತೀಚೆಗೆ ಮತ್ತೆ ಅದಿಲ್ಲ.
ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಬಂದಾಗ ಏನು ಹಿಂದುಳಿದ ವರ್ಗಗಳಿಗೆ, ಅಲ್ಪಸಂಖ್ಯಾತರಿಗೆ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಈ ಸಾಮಾಜಿಕವಾಗಿ ಕಾರ್ಯಕ್ರಮಗಳು ಕೊಡಬೇಕು ಅಂತ ಹೇಳಿದರೆ, ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಕೊಡಬೇಕು ಅಂತ ಹೇಳಿದ್ರೆ, ಇದು ರಾಜಕೀಯ ಕ್ಷೇತ್ರದಲ್ಲಿ ಕೊಡಬೇಕಾದ್ರೆ ಅವ್ರ ನಿಜವಾದ ಪರಿಸ್ಥಿತಿ ಏನಿದೆ ಅಂತ ಹೇಳ್ರಿ. ಅದು ಬರೀ ಹೇಳೋದೆ ಅಂತಲ್ಲ, ಅವ್ರು ಹಿಂದುಳಿದವರು ಅಂತ ದತ್ತಾಂಶ ಕೊಡಬೇಕು. ಎಂಪೆರಿಕಲ್ ಡಾಟಾ ಅಂತ ಪದ ಬಳಸಿರ್ತಕ್ಕಂಥದ್ದು. ಸೊ ಅದನ್ನು ತೊಗೊಂಬನ್ನಿ. ಆ ತೊಗೊಂಬಂದಾಗ ಮರುಪರಿಶೀಲನೆ ಮಾಡೋಣ ಎಂತಕ್ಕಂಥ ಮಾತಿದು. ಏನಂತ ಹೇಳಿದ್ರೆ, ಈಗ ನಮ್ಗೆ ಯಾಕೆ ಮಂಡಲ್ ಆಯೋಗದ ನಿಮಗೆಲ್ಲ ಗೊತ್ತಿದೆ, ಕೇಂದ್ರ ಸರ್ಕಾರದಲ್ಲಿ ಇಲ್ಲಿಯವರೆಗೂ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ 2 ಆಯೋಗಗಳು ಬಂದಿದೆ. ಕಾಕಾ ಕಾಲೇಲ್ಕರ್ ವರದಿ ಬಂತು, ಅದ ನಂತರ ಅದು 53ನೇ ಇಸ್ವಿನಲ್ಲಿ ಬಂತು. ಅದ ನಂತರ ಅದನ್ನ ಜಾರಿ ಕೊಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಬರೀ ಅವರೇ ಅಧ್ಯಕ್ಷ ಹೇಳಿದರು, ಇದನ್ನು ಜಾರಿ ಕೊಡಬೇಡಿ, ಇದು ಹೆಚ್ಚಾಗಿ ಜಾತಿ ಆಧಾರಿತವಾಗಿದೆ ಅಂತಕ್ಕಂಥ ದೃಷ್ಟಿಯಿಂದ ಯಾವುದೋ ಒಂದು ಕಾರಣಕ್ಕೆ ಅವರೇ ಪತ್ರ ಬರೆದು ಅದನ್ನು ಜಾರಿಗೆ ಕೊಡಬೇಡಿ ಅಂದರು. ಅದರ ನಂತರ ಕೇಂದ್ರ ಸರ್ಕಾರದಲ್ಲಿ ಬಂದಿರತಕ್ಕಂಥದ್ದು ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದೇ ಒಂದು ವರದಿ, ಅದು ಮಂಡಲ್ ವರದಿ. ಅದು ಜಾರಿಯಲ್ಲಿದೆ ಈಗ. ಆ ಮಂಡಲ್ ಆಯೋಗದಲ್ಲಿ ಏನಾಯಿತು, ದೇಶದಲ್ಲಿ ಹಿಂದುಳಿದ ವರ್ಗಗಳಿಗೆ, ಇತರೆ ಹಿಂದುಳಿದ ವರ್ಗಗಳು 52% ಇದೆ, 52% ಅಂತಕ್ಕಂಥದ್ದು ವರದಿ ಬಂದರೂ ಕೂಡ, ಆದರೆ ಸುಪ್ರೀಂ ಕೋರ್ಟ್ನವ್ರು ಏನು ಮಾಡಿದರು, ಈಗ 27%ಕ್ಕೆ ಅದನ್ನು ಲಿಮಿಟ್ ಮಾಡಿಬಿಟ್ಟು ಏನೋ ಜಾರಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಕೊಡಲೇಬೇಕು, ಪರಿಶಿಷ್ಟ ಪಂಗಡ ಕೊಡಲೇಬೇಕು, ಸೊ ನಿಮಗೂ ಕೊಡಬೇಕು, ಅದು 50% ಮೀರೋ ಹಾಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಅದು ಕೂಡ ಇವತ್ತಿಗೂ ಜಾರಿಯಲ್ಲಿದೆ. ಆ 50% ಕೊಡ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ನವರು ಇವಾಗಲೂ ಹೇಳ್ತಕ್ಕಂಥದ್ದು ಏನಂದರೆ, ನಮಗೆ ದತ್ತಾಂಶ ಕೊಟ್ಟರೆ ಅದು ಸರಿ ಅಥವಾ ತಪ್ಪು, ಹೆಚ್ಚು ಮಾಡಬೇಕಾ ಕಡಿಮೆ ಮಾಡಬೇಕಾ ಅನ್ನೋ ಪ್ರಶ್ನೆ ಉಳಿದಿದೆ. ಸೊ ಹಾಗಿದ್ದಾಗ ಮತ್ತು ಅಂಕಿಅಂಶಗಳು ಬೇಕಲ್ಲ. ಒಂದು ಸ್ಪಷ್ಟ ಮಾಡ್ತೀನಿ ನಾನು, ಸಂವಿಧಾನದಲ್ಲಿ ಇಷ್ಟೇ % ಮೀಸಲಾತಿಯನ್ನು ಕೊಡಬೇಕು ಅಂತ ಎಲ್ಲೂ ಸಂವಿಧಾನದಲ್ಲಿ ಹೇಳಿಲ್ಲ. ಸೊ ಅದರಿಂದ ಈ ಅಂಕಿಅಂಶಗಳು ಆದ ಸಂವಿಧಾನ ಏನು ಹೇಳುತ್ತೆ, ಯಾರು ಅಶಕ್ತರಿದ್ದಾರೋ ಈಕ್ವಾಲಿಟಿ ತರಬೇಕು, ಸಮಾನತೆ ತರಬೇಕು ಅಂತಂದರೆ, ಯಾರಿಗೆ ಸಮಾನತೆ ತರಬೇಕು, ಅಲ್ಲಿಗೆ ಸಮಾನತೆ ತರಬೇಕು ಅಂತಂದರೆ ಇಲ್ಲಿ ಅಸಮಾನತೆ ಇದೆ ಅಂತ ಅರ್ಥ ಬರುತ್ತೆ. ಅಸಮಾನತೆಯನ್ನು ಸರಿಪಡಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಸೂಕ್ತವಾದ ಕಾರ್ಯಕ್ರಮಗಳ ಮೂಲಕ ಎಲ್ಲರಿಗೂ ಏನು ಮಹಿಳೆಯರಿಗೆ ಅವಕಾಶ ಕೊಡಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಅವಕಾಶ ಕೊಡಬೇಕು, ರಾಜಕೀಯವಾಗೂ ಕೊಡಬೇಕು. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ಜೀವಾಳ. ಚುನಾವಣೆ ಇಲ್ಲದಿದ್ದರೆ ಪ್ರಜಾಪ್ರಭುತ್ವನೇ ಇಲ್ಲ, ಅಥವಾ ಚುನಾವಣೆಯನ್ನು ಬಿಟ್ಟು ಪ್ರಜಾಪ್ರಭುತ್ವ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ಅದು ಕೂಡ ಭಾಳ ಪ್ರಾಮುಖ್ಯ. ಯಾಕೆ ಅಂತ ಹೇಳಿದ್ರೆ, ನಾನೇ ನಿಮಗೆ ಹೇಳಬೇಕಾ, ಇಲ್ಲೆಲ್ಲ ಗೊತ್ತಿದೆ. ಡಾಕ್ಟರ್ ಅಂಬೇಡ್ಕರ್ ಅದನ್ನ ಹೇಳಿದ್ದು, ಪವರ್ ಈಸ್ ದ ಕೀ ವಿತ್ ವಿಚ್ ಯು ಕ್ಯಾನ್ ಓಪನ್ ಆಲ್ ದಿ ಲಾಕ್ಸ್ ಅಂತ. ಅಧಿಕಾರನೂ ಭಾಳ ಮುಖ್ಯ. ಸೊ ಹಾಗಾಗಿ ಚುನಾವಣೆ ದೃಷ್ಟಿಯಿಂದ ಕೂಡ ಅದು ಬೇಕು. ಅಲ್ಲಿ ಎಲ್ಲರಿಗೂ ಏನು ಪ್ರಾಶಸ್ತ್ಯ ಬೇಕು. ಇವತ್ತು ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರು ಎಷ್ಟು ಜನ MLA ಆಗಿದ್ದಾರೆ ಅಂತ ನೋಡಿದ್ರೆ, ಇವತ್ತಿರ್ತಕ್ಕಂಥ 10 ಜನ MLAಗಳು, ಎಲ್ಲ ಪಾರ್ಟಿಗಳಿಂದ ನಮ್ಮ ವಿಧಾನಸಭೆಯಲ್ಲಿರ್ತಕ್ಕಂಥವರು 10 ಜನ ಮಹಿಳೆಯರಿದ್ದಾರೆ. ಮತ್ತು ನಾವು ಹೇಳ್ತೀವಿ ಅವರು ನಮಗೆ 50% ಇದ್ದಾರೆ ಅಂತ. ಯಾರಿಗೆ ಅವಕಾಶ ಸಿಕ್ಕರೂ ಕೂಡ ಯಾರಿಗೆ ಸಿಕ್ಕಿದೆ, ಅವರು ಎಷ್ಟು ಜನಸಂಖ್ಯೆ ಇದ್ದಾರೆ, ಯಾಕೆ ಇಲ್ಲಿವರೆಗೆ ಆಗಿಲ್ಲ, ಅವ್ರಿಗೆ ಅವಕಾಶಗಳು ಯಾಕೆ ಸಿಕ್ಕಿಲ್ಲ? ಸೊ ಇದನ್ನೆಲ್ಲನೂ ನಾವು ಮಾಡಿಬಿಟ್ಟು ಇದಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ, ಇಂಥ ಅಂಕಿಅಂಶಗಳು ಏನೋ ಇಲ್ಲಿವರೆಗೂ ನಮಗೆ 75 ವರ್ಷ ಆಯಿತು ಬಂದು. ಸೊ ಏನೋ ಆಗಿ ನಮಗೆ ಜಿಲ್ಲಾ ಪಂಚಾಯತ್ವರೆಗೆ ಏನೋ ಮೀಸಲಾತಿ ಸಿಕ್ತು, ಮಹಿಳೆಯರಿಗೆ, ಪರಿಶಿಷ್ಟ ಜಾತಿಗೆ, ಪರಿಶಿಷ್ಟ ಪಂಗಡಕ್ಕೆ, ಇತರೆ ಹಿಂದುಳಿದ ವರ್ಗಗಳಿಗೆ ಸಿಕ್ತು. ನಂತರದಲ್ಲಿ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ನಲ್ಲಿ ಸಿಕ್ಕಲಿಲ್ಲ. ಸೊ ಅದನ್ನು ಯಾಕೆ ಇದು ಈಗ ಇಲ್ಲಿವರೆಗೂ ಕೊಡದೇ ಇರತಕ್ಕಂಥದ್ದು ಸರಿನಾ ತಪ್ಪಾ? ಅದನ್ನು ಯಾವ್ದು ಆಧಾರದ ಮೇಲೆ ಗೊತ್ತಾಗುತ್ತೆ? ಇವರು ಪ್ರಾತಿನಿಧ್ಯ ಎಷ್ಟಿತ್ತು, ಇವ್ರದ್ದು ರೆಪ್ರೆಸೆಂಟೇಷನ್ ಎಷ್ಟಿದೆ ಅಂತಕ್ಕಂಥದ್ದು ನೋಡಿದಾಗ ಮಾತ್ರ ಅದು ಗೊತ್ತಾಗುತ್ತೆ. ಸೊ ಇಂತೆಂಥ ಇವೆಲ್ಲ ಕಾರಣಗಳಿಗೋಸ್ಕರ ಏನು ಈ ನಮ್ಮ ರಾಜ್ಯದಲ್ಲಿ ಏನು ಇಂಥ ಒಂದು ಪ್ರಯತ್ನ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಏನು ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇದು 2013ರಲ್ಲಿ ಮುಖ್ಯಮಂತ್ರಿಯವರು ಆದಮೇಲೆ ಇದು ಒಂದು ಭಾಳ ಮಹತ್ತರವಾಗಿರ್ತಕ್ಕಂಥ ತೀರ್ಮಾನ ತಗೊಂಡು ಇದನ್ನು ಮಾಡಿದ್ದಾರೆ.
ಸೊ ಇದನ್ನು ಮಾಡಿರ್ತಕ್ಕಂಥದ್ದು ದೃಷ್ಟಿಯಿಂದ ಯಾಕೆ ಅಂತ ಹೇಳಿದ್ರೆ ಈಗ ಎಲ್ಲ ಹೇಳಿದ್ನಲ್ಲ, ಸುಪ್ರೀಂ ಕೋರ್ಟ್ನ ಮುಂದೆ ಇರ್ತಕ್ಕಂಥ ಪ್ರಶ್ನೆಗಳಿಗೆ, ಆಮೇಲೆ ಜನಗಳು ಬಂದು ನಮಗೆ ರೆಪ್ರೆಸೆಂಟೇಷನ್ ಇಲ್ಲ ಅನ್ನೋದು, ಆಮೇಲೆ ಮತ್ತೆ ಬಂದು ಹೇಳೋದು ನಾವು ಇಷ್ಟೊಂದು ಪರ್ಸೆಂಟೇಜ್ ಜನ ಇದ್ದೀವಿ, ನಾವಿಷ್ಟು ಪರ್ಸೆಂಟೇಜ್ ಜನ ಇದ್ದೀವಿ, ಅದು ಹೇಗೆ ನಿಗದಿ ಮಾಡೋದು? ಅದಕ್ಕೋಸ್ಕರನೇ ಆದರೂ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ಆದಷ್ಟು ಕೂಡ ಯಾರಿಗೆ ತೊಂದರೆನಲ್ಲಿದ್ದಾರೋ ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಯಾರು ವಂಚಿತರಾಗಿದ್ದಾರೋ ಐತಿಹಾಸಿಕವಾಗಿ ಸೊ ಅಂಥವ್ರಿಗೆ ಕೊಡಬೇಕು ಅವಕಾಶ ಅಂತಕ್ಕಂಥ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಈ ಒಂದು ಸಮೀಕ್ಷೆ 2015ರಲ್ಲಿ ಆಯಿತು, ನಾವೆಲ್ಲ ಮಾಡಿದ್ವಿ. ನಂತರದಲ್ಲಿ ಕಾರಣಾಂತರದಿಂದ ಅದು ಇವತ್ತು ಇದು ಈಗ ಜಾರಿ ಬರ್ತಕ್ಕಂಥ ಆಗಿದೆ. ಆದರೂ ಒಳ್ಳೆಯದು, ಅದಾಗಬೇಕು. ನಾವಂತೂ ಭಾಳ ಅದನ್ನ ಸ್ವಾಗತ ಮಾಡ್ತೀವಿ. ಈಗ ನಿನ್ನೆ ತೀರ್ಮಾನ ಸರ್ಕಾರದಲ್ಲಿ ತಗೊಂಡಿರ್ತಕ್ಕಂಥದ್ದು, ಅದನ್ನ ಸಂಪುಟದ ಮುಂದೆ ಮಂಡಿಸ್ತಕ್ಕಂಥದ್ದು, ಈಗ ಅದನ್ನ ವಿಚಾರ ಮಾಡಿ ಅದನ್ನು ಕೂಲಂಕುಷವಾಗಿ ಜಾರಿ ಕೊಡ್ತಕ್ಕಂಥ ಒಂದು ಪ್ರಯತ್ನದಲ್ಲಿರ್ತಕ್ಕಂಥದ್ದಕ್ಕೆ ಭಾಳ ತುಂಬ ಸಂತೋಷ ಆಗಿದೆ. ಯಾಕೆಂತ ಹೇಳಿದರೆ ಅದಕ್ಕೆ ಸಾಕಷ್ಟು ಕೆಲಸ ಆಗಿದೆ, ಸಾಕಷ್ಟು ಹಣ ಖರ್ಚಾಗಿದೆ ಸರ್ಕಾರದ ವತಿಯಿಂದ. ಅದರ ಅವಶ್ಯಕತೆ ಕೂಡ ಬಹಳ ಇದೆ. ನಾವು ಮಾಡಿದ ಮೇಲೆ ನಮ್ಮ ಧರ್ಮರಾಜ್ ಅವ್ರಿಗೆ ಗೊತ್ತಿದೆ, ಬೇರೆ ರಾಜ್ಯಗಳು ತೆಲಂಗಾಣದವರು ನಮ್ಮ ಆಯೋಗ ಬಂದು ನಮ್ಮ ಕಡೆ ಬಂದು ಮಾಡ್ತಕ್ಕಂಥ ವಿಧಾನಗಳನ್ನ ತಿಳ್ಕೊಂಡು ಅವರು ಕೂಡ ಮಾಡಿದ್ದಾರೆ. ನಂತರದಲ್ಲಿ ಬಿಹಾರದಲ್ಲೂ ಕೂಡ ಮಾಡಿದ್ದಾರೆ, ನಿಮಗೆಲ್ಲ ಗೊತ್ತಿದೆ. ಇದೇ ರೀತಿಯಲ್ಲಿ ಮಹಾರಾಷ್ಟ್ರದವ್ರು ಕೂಡ ಮಾಡ್ತಾಯಿದ್ರು ನೀವು. ಹಾಗಾಗಿ ಇವತ್ತು ಇದನ್ನು ಸರಿಪಡಿಸ್ತಕ್ಕಂಥ ಕಾಲ ಬಂದಿದೆ. ಆಮೇಲೆ ಇನ್ನೊಂದು ಕೂಡ ಇದು ಎಂಥ ಕಾಲಪ್ಪ ಅಂತ ಹೇಳಿದರೆ ಒಳ ಮೀಸಲಾತಿಯ ಕಾಲ ಇದು. ಒಳ ಮೀಸಲಾತಿಗಳನ್ನು ಕೂಡ ಕೊಡಬೇಕು ಅಂತಕ್ಕಂಥದ್ದು ಇತ್ತೀಚಿನ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು 1/8/2024ರಲ್ಲಿ ಪರಿಶಿಷ್ಟ ಜಾತಿಯವರಿಗೆ ತರಬೇಕು ಅಂತಕ್ಕಂಥದ್ದು ಕೂಡ ನಾವು ಮಾಡಿದ್ದಾರೆ. ಯಾಕಂದ್ರೆ ಇಷ್ಟೇ, ಅದರಲ್ಲೂ ಕೂಡ ಮೀಸಲಾತಿ ಒಳಗಡೆ ಯಾರಿಗೆ ಸಿಕ್ಕಿಲ್ವೋ ಅವ್ರಿಗೆ ಸಿಗಬೇಕು ಅಂತ, ಅದಷ್ಟೇ ಉದ್ದೇಶ. ಸೊ ಹಾಗಾಗಿ ಈ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ದೃಷ್ಟಿಯಿಂದ ನನಗೆ ಯಾರು ಕೇಳ್ತಾ ಇದ್ರು, ಹಿಂದೆ ನಾವು ಆಯೋಗದ ಅಧ್ಯಕ್ಷರಾಗಿದ್ದಾಗ ಇಲ್ಲಿ ಅನೇಕ ಬಾರಿ ಪ್ರಶ್ನೆ ಕೇಳ್ತಾರೆ, ಎಲ್ಲಿವರೆಗೆ ಮೀಸಲಾತಿ ಕೊಡಬೇಕಪ್ಪ ನಿಮಗೆ ಈ ಸಮುದಾಯಗಳಿಗೆ? ಸಂವಿಧಾನ ಬಂದು 75 ವರ್ಷ ಆಯಿತು, ಇನ್ನೂ ಮೀಸಲಾತಿ ಕೊಡಬೇಕಾ ಅಂತ. ನೋಡಿ, ದಯವಿಟ್ಟು ನಾವು ಯೋಚನೆ ಮಾಡಬೇಕು. ಸಂವಿಧಾನ ಬಂದಿದ್ದು 1950ನೇ ಇಸ್ವಿನಲ್ಲಿ. ಸಂವಿಧಾನ ಬಂದಾಗನೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಬಂದಿತ್ತು. ಕೇಂದ್ರ ಸರ್ಕಾರದಲ್ಲಿ ಮೀಸಲಾತಿ ಯಾವ ಪ್ರಾರಂಭ ಆಯಿತು ಹಿಂದುಳಿದ ವರ್ಗಗಳಿಗೆ? ಮಂಡಲ್ ಆಯೋಗದ ವರದಿ ಬಂದು ಸುಪ್ರೀಂ ಕೋರ್ಟ್ ತೀರ್ಪು ಬರೋ ತನಕನೂ ಅದು ಆಗಲಿಲ್ಲ. 93 ಅಂತಲೇ ತಗೊಳ್ಳಿ, 43 ವರ್ಷಗಳ ಕಾಲ. ಅದು ಕೂಡ ಯಾವುದು ಬಂದಿದ್ದು ಮಂಡಲ್ ಆಯೋಗದ ಜಡ್ಜ್ಮೆಂಟ್ ಮೇಲೆ? ಕೆಲಸದಲ್ಲಿ ಮಾತ್ರ, ನೌಕರಿ. ಅದು ಇಟ್ ಈಸ್ ಎ ಜಡ್ಜ್ಮೆಂಟ್ ಅಂಡರ್ ಆರ್ಟಿಕಲ್ 16(4) ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂದರೆ ಉದ್ಯೋಗಕ್ಕೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥ. ವಿದ್ಯಾಭ್ಯಾಸಕ್ಕೆ ಯಾವಾಗ ಬಂತು? 2008ರಲ್ಲಿ. ಎಷ್ಟು? 62 ವರ್ಷ ಆಗಿತ್ತು ಅಲ್ಲಿ. ಅಲ್ಲಿವರೆಗೂ ಕೇಂದ್ರ ಸರ್ಕಾರದಲ್ಲಿ ಇತರೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿನೇ ಇಲ್ಲ. ಆಯಿತು, ಕೊಟ್ಟರು. ಸುಪ್ರೀಂ ಕೋರ್ಟ್ನವರು ಈ ಸಂದರ್ಭದಲ್ಲಿ ಸಮಂಜಸವಾಗಿರ್ತಕ್ಕಂಥದ್ದು 27% ಅಂದರು. ಆ 27% ಆದರೂ ಕೂಡ ಇವತ್ತಿಗೆ ಜಾರಿಯಾಗಿದೆಯಾ ಎಲ್ಲ ಕ್ಷೇತ್ರದಲ್ಲಿ? ಸಾಮಾಜಿಕ ನ್ಯಾಯ ಸಿಕ್ಕಿದೆಯಾ? ಸಾಮಾಜಿಕ ನ್ಯಾಯ ಅಂದರೆ ಅದನ್ನೇ ನಾನು ಹೇಳ್ತಾ ಇರ್ತೀನಿ ಎಷ್ಟೋ ಸಾರಿ. ಅದೇನು ಭಾಳ ದೊಡ್ಡ ಇದು ಅರ್ಥವಾಗದೇ ಇರತಕ್ಕಂಥ ವಿಷಯ ಅಲ್ಲ. ಈ ದೇಶ ಅಂತಕ್ಕಂಥದ್ದು ಒಂದು ಕುಟುಂಬ. ನಾವೆಲ್ಲ ಈ ಕುಟುಂಬದ ಸದಸ್ಯರು. ಈ ದೇಶದಲ್ಲಿರ್ತಕ್ಕಂಥ ಜನ ಎಲ್ಲ, ಈ ದೇಶದಲ್ಲಿರ್ತಕ್ಕಂಥ ಆಸ್ತಿಗಳೆಲ್ಲ ಆ ಕುಟುಂಬಕ್ಕೆ ಸೇರಿತ್ತು. ಅದು ಸಮನಾಗಿ ಎಲ್ಲ ಕುಟುಂಬದ ಸದಸ್ಯರಿಗೆ ಹಂಚಿಕೆ ಆಗಬೇಕು. ಅದೇ ಸಾಮಾಜಿಕ ನ್ಯಾಯ ನಾನು ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು. ಅದು ಆಗಿದೆಯಾ? ಸೊ ಆಗಲಿಲ್ಲ. ಆಮೇಲೆ ಇವತ್ತಿಗೂ ಕೂಡ 27% ಇದ್ದರೂ ಕೂಡ ಅದು ಎಲ್ಲ ಕ್ಷೇತ್ರದಲ್ಲಿ ತಲುಪಿದೆಯಾ?
ಅನೇಕ ವಾರ್ಷಿಕ ವರದಿಗಳು ಬರ್ತವೆ, ಪಾರ್ಲಿಮೆಂಟಲ್ಲಿ ಮಾತಾಡ್ತಾರೆ, ಅಸೆಂಬ್ಲಿಯಲ್ಲಿ ಮಾತಾಡ್ತಾರೆ. ಇವಾಗ ಮೊನ್ನೆ ಹೇಳಿರ್ತಕ್ಕಂಥದ್ದು ನಾನು ನಿಮ್ಗೊಂದು ಹೇಳ್ತೀನಿ. ಇವತ್ತಿನವರೆಗೂ ಒಂದು ಉದಾಹರಣೆ, ಯೂನಿವರ್ಸಿಟಿಗಳು ತೊಗೊಂಡಿದ್ದಾರೆ. 45 ಯೂನಿವರ್ಸಿಟಿಗಳಲ್ಲಿ ಇವತ್ತಿನವರೆಗೂ ಇಲ್ಲಿ ಹೇಳ್ತೀನಿ 5% ವೈಸ್ ಚಾನ್ಸಲರ್ಸು ಬ್ಯಾಕ್ವರ್ಡ್ ಕ್ಲಾಸಸ್ಸೇ ಸೇರಿರ್ತಕ್ಕಂಥವ್ರು, 4% ಪ್ರೊಫೆಸರ್ಗಳು, 5% ಅಸಿಸ್ಟೆಂಟ್ ಪ್ರೊಫೆಸರ್ಗಳು. ಎಲ್ಲ ಸೇರಿದರೆ ನೀವು 15% ಆಗೋಲ್ಲ. ಮತ್ತು ಅದು 27% ಆದರೂ ತಲುಪಬೇಕಾ? ಇನ್ನು ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ತಗೊಂಬಿಟ್ರೆ ಏನೋ ಈ ಹಿಂದುಳಿದ ವರ್ಗಗಳು ಎಲ್ಲಿಗಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇದೆಲ್ಲ ಬರ್ತದೆ. ಹಾಗಾಗಿ ಅದು ತಲುಪಿಲ್ಲ, ಕೊಟ್ಟಷ್ಟು ಕೂಡ ತಲುಪಿಲ್ಲ. ಹಾಗಾಗಿ ಇಂಥ ಒಂದು ಪ್ರಯತ್ನಗಳು ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಹೇಳ್ತೀನಿ. ಅದಕ್ಕೊಂದು ಉದಾಹರಣೆ ನಮ್ಮ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಸಮೀಕ್ಷೆ ಕೂಡ. ಆದ್ದರಿಂದ ಇದು ಭಾಳ ಪ್ರಯೋಜನಕಾರಿಯಾಗಿರ್ತಕ್ಕಂಥ ಸಮೀಕ್ಷೆ. ಇದು ಜಾರಿಗೆ ಬರಲೇಬೇಕು ಅಂತಕ್ಕಂಥದ್ದು ನಮ್ಮ ಮನವಿ. ಸರ್ಕಾರದಲ್ಲೂ ಕೂಡ ನಮ್ಮ ಎಲ್ಲ ಸಾರ್ವಜನಿಕರು ನಾವು ಈ ಒಂದು ಮನವಿಯನ್ನು ಮಾಡ್ತೇವೆ. ಆಮೇಲೆ ಇದು ಮಾಡಿರ್ತಕ್ಕಂಥ ಸಮೀಕ್ಷೆ ಬರೀ ಹಿಂದುಳಿದ ವರ್ಗಗಳನ್ನ ಮಾಡಿಲ್ಲ, ಅಥವಾ ಇದು ಬೇರೆ ಸಮುದಾಯಗಳನ್ನ ಅಷ್ಟೇ ನಾವು ಮಾಡಿಲ್ಲ. ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಮನೆಗೂ ಹೋಗಿ ಎಲ್ಲ ಸಮುದಾಯಗಳನ್ನ ಒಳಗೊಂಡಂತೆ ಮಾಡಿರ್ತಕ್ಕಂಥ ಸಮಗ್ರ ಸಮೀಕ್ಷೆ. ಹಾಗಾಗಿ ಇದು ಸಾಮಾಜಿಕ ನ್ಯಾಯ ಅಂತ ಹೇಳಿದರೆ ಬರೀ ಮೀಸಲಾತಿ ಅಲ್ಲ, ಮೀಸಲಾತಿ ಒಂದು ಅಂಶ. ಸಮಾನತೆಯನ್ನು ತಲುಪೋದಕ್ಕೆ ಮೀಸಲಾತಿ ಅಂತಕ್ಕಂಥದ್ದು ಒಂದು ಅಂಶ ಅಷ್ಟೇ, ಇನ್ನೂ ಬೇರೆ ಇದೆ. ಸರ್ಕಾರಿ ಉದ್ಯೋಗದಲ್ಲಿ, ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥದ್ದಷ್ಟೇ ಸಾಮಾಜಿಕ ನ್ಯಾಯ ಅಲ್ಲ. ಮನೆ ಇಲ್ಲದೆ ಇರತಕ್ಕಂಥವ್ರು ಇರ್ಬೋದು, ಅದರಲ್ಲೂ ಕೂಡ ಎಲ್ಲ ಸಮುದಾಯಗಳಲ್ಲೂ ಕೂಡ ಬಡವರು ಇರ್ಬೋದು. ಇವ್ರಿಗೆಲ್ಲ ಯಾವ್ಯಾವ ರೀತಿಯಲ್ಲಿ ಇದೆ ಅಂತಕ್ಕಂಥದ್ದನ್ನು ಅಳತೆ ಮಾಡಿ ಕೊಡ್ತಕ್ಕಂಥ ಒಂದು ಕೆಲಸ ಇದಾಗಬೇಕು. ಅದು ಆ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ನಾವು ಮಾಡಿದ್ದೇವೆ. ಆದಷ್ಟು ಕೂಡ ಅದನ್ನು ಇವತ್ತು ಪರಿಗಣನೆಗೆ ತಗೊಂಡಿದ್ದಾರೆ, ಅದು ಆಗಬೇಕು ಒಂದು. ಆಮೇಲೆ ನಾನು ಈಗ ಮನವಿ ಮಾಡ್ತಕ್ಕಂಥದ್ದು ಹಿಂದುಳಿದ ವರ್ಗಗಳಿಗೆ ಕೂಡ ನಾನು ಏನು ಹೇಳ್ತೀನಿ ಅಂತ ಹೇಳಿದರೆ, ಈ ಸಂದರ್ಭದಲ್ಲಿ ಯಾಕಂದ್ರೆ ನಮ್ಮ ವಿಚಾರ ಸಂಕಿರಣನೂ ಅದೇ ಕುರಿತಿದೆ. ಈಗ ಏನು ಸರ್ಕಾರದಿಂದ ನಮಗೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರದಿಂದ ಇರ್ಬೋದು, ಏನು ಸವಲತ್ತುಗಳು ಇವತ್ತಿನವರೆಗೆ ಬಂದಿದ್ದಾವೋ ಅದನ್ನು ಪಡ್ಕೊಳ್ತಕ್ಕಂಥ ಶಕ್ತಿ ಪಡ್ಕೋಬೇಕು, ಅಥವಾ ಪ್ರಯತ್ನ ಮಾಡಿ ಪಡ್ಕೋಬೇಕು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅನೇಕ ಕಾರಣಗಳಿಗೆ ಗೊತ್ತಿಲ್ಲ ಅಂದರೆ ಅವ್ರಿಗೆ ಹೇಳಬೇಕು. ನಾವು ಗೊತ್ತಿರೋರು ಪಡ್ಕೋಬೇಕು. ಆಮೇಲೆ ಯಾವುದು ಸರ್ಕಾರದಿಂದ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇವತ್ತಿನವರೆಗೆ ನಮ್ಗೆ ಯಾವುದು ಬಂದಿಲ್ವೋ ಅದು ಬೇಕು ಅಂತ ನಾವು ಅದಕ್ಕೆ ಬೇಡಿಕೆಯನ್ನು ಇಟ್ಕೊಂಡು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕದು. ಆಗಿದೆ. ನೀವು ಎಲ್ಲ ಪ್ರಶ್ನೆಗಳು ಕೇಳಿ, ನಾನು ಹೇಳ್ತೇನೆ. ಆಗಿದೆ. ಈ ಒಂದು ಪ್ರಯತ್ನದಲ್ಲಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಜಾರಿಗೆ ಬರಬೇಕು. ಆಮೇಲೆ ಹಿಂದುಳಿದ ವರ್ಗಗಳಲ್ಲಿ ಕೂಡ ಅದು ಅವರು ಒಂದುಗೂಡಬೇಕು, ಅವರು ಪ್ರಯತ್ನ ಮಾಡಬೇಕು, ಅವ್ರ ಕಷ್ಟ ನಿಷ್ಠುರಗಳನ್ನು ಹೇಳ್ಕೊಳ್ತಕ್ಕಂಥ ಒಂದು ಪ್ರವೃತ್ತಿ ಬೆಳಿಬೇಕು. ಆವಾಗ ಮಾತ್ರ ಇದು ಫಲಪ್ರದವಾಗತ್ತೆ ಇಂಥ ಕಾರ್ಯಕ್ರಮಗಳು ಅಂತಕ್ಕಂಥದ್ದು ಹೇಳ್ತೇನೆ. ನೀವೀಗ ಕೇಳಿದ್ರಿ, ನನಗೆ ಅಕ್ಯುರೇಟಾಗಿ ಆಗಿದೆಯಾ ಅಂತ. ಅಕ್ಯುರೇಟಾಗಿ ಆಗಿದೆ ಅಂತಕ್ಕಂಥ ಪದಕ್ಕೆ ನೀವು ಯಾವ ಅರ್ಥ ಕೊಡ್ತಾ ಇದ್ರೆ ಗೊತ್ತಿಲ್ಲ. ನಾನು ಅರ್ಥ ಮಾಡ್ಕೊಂಡಿರೋದು 100% ಅಂತಕ್ಕಂಥ ಅರ್ಥ ಇರ್ಬೋದು ಅದಕ್ಕೆ. 100% ಆಗಿದೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಕಾರಣ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದರೆ, ಎಷ್ಟೋ ಸಾರಿ ಮನೆಗಳು ಲಾಕ್ ಆಗಿರುತ್ತೆ. ನಿಮ್ಗೆ ಉದಾಹರಣೆಗೆ ಹೇಳ್ತೀನಿ ಕೇಳಿ. ನಾವು ಪ್ರಾರಂಭದಲ್ಲಿ 30 ದಿನ ಸಮೀಕ್ಷೆಯನ್ನು ಶುರು ಮಾಡಿದ್ವಿ. 30 ದಿನದಲ್ಲಿ ಮುಗಿಸ್ಬೇಕು ರಾಜ್ಯದಲ್ಲಂತ. ಅದು ಸಾಧ್ಯ. ಯಾಕೆ ಅಂತ ಹೇಳಿದರೆ, ನಾವು ಇದು ಒಂದೊಂದು ಜಿಲ್ಲೆ, ಒಂದೊಂದು ತಾಲೂಕು ಮಾಡ್ಕೊಂಡು ಹೋಗಿಲ್ಲ. ಇಡೀ ರಾಜ್ಯದಲ್ಲಿ ಒಮ್ಮೆನೇ ನಾವು ಮಾಡಿರ್ತಕ್ಕಂಥದ್ದು, ಗಣತಿದಾರನ ನೇಮಕ ಮಾಡಿರ್ತಕ್ಕಂಥದ್ದು. ಆಮೇಲೆ ನಾವು 30 ದಿನ ಕೊಟ್ಟಿದಾಗ ಆ 30 ದಿನದಲ್ಲಿ ಯಾರಾದರೂ ಸಿಗದೇ ಇದ್ದರೆ, ಯಾಕಂದರೆ ಈಗ ಎಲ್ಲ ಮೈಗ್ರೇಷನ್ಗೆ ಹೋಗ್ತಾರೆ, ವಲಸೆ ಎಲ್ಲ ಹೋಗ್ತಾರೆ, ಅವ್ರದ್ದನ್ನು ನೋಡಬೇಕಲ್ಲ. ಅವ್ರು ಮತ್ತೆ ಬರ್ಬೋದೇನಂಥೇಳಿ ಮತ್ತೆ ಟೈಮ್ ಎಕ್ಸ್ಟೆಂಡ್ ಮಾಡಿದ್ವಿ. ಮತ್ತೆ ನೀವು ಆ ಒಳಗಾಗಿ ಏನು ಮಾಡಿದ್ವಿ ನಾವು ಅಂತ ಹೇಳಿದ್ರೆ, ಯಾರು ಸಮೀಕ್ಷೆ ಒಳಗಡೆ ಬಂದಿಲ್ವೋ, ನಿಮ್ಮ ಮನೆಗೆ ಬಂದಿಲ್ಲ ಅಂತ ಇರ್ಬೋದು, ಅಥವಾ ನೀವು ಸಿಕ್ಕಿಲ್ಲ ಅಂತ ಇರ್ಬೋದು, ಎಲ್ಲೇ ಆಯಿತು ಕೂಡ ನೀವು ದಯವಿಟ್ಟು ನಿಮ್ಮ ಸ್ಥಳದಲ್ಲಿರ್ತಕ್ಕಂಥ, ತಾಲೂಕದಲ್ಲಿರ್ತಕ್ಕಂಥವ್ರು, ಅಥವಾ ನಿಮ್ಮ ವಿಲೇಜಲ್ಲಿ ಮಾಡಿರ್ತಕ್ಕಂಥವ್ರು, ಜಿಲ್ಲೆವರೆಗೂ ಎಲ್ಲ ಅಧಿಕಾರಿಗಳು ಇದಕ್ಕೆ ಇನ್ವಾಲ್ವ್ ಆಗಿದ್ದರು. DC ಇನ್ವಾಲ್ವ್ ಆಗಿದ್ದರು, CEO ಇದ್ದರು,
ಅಸಿಸ್ಟೆಂಟ್ ಕಮಿಷನರ್ ಇದ್ದರು, ತಹಶೀಲ್ದಾರ್ ಇದ್ದರು, ಯಾವ್ಯಾವ ಹಂತದಲ್ಲಿ ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡಿದ್ರು ಅವ್ರ ಮೂಲಕ ಎಲ್ಲ ಸಮೀಕ್ಷೆ ಕೆಲಸ ನಡೆದಿದೆ. ಗಣತಿದಾರರು ಜೊತೆಗಿದ್ದರು. ಅವ್ರಿಗೆ ತಿಳಿಸ್ಬೇಕು ಅಂತಕ್ಕಂಥದ್ದನ್ನು ನಾವು ಪದೇ ಪದೇ ಹೇಳಿದ್ವಿ. ನಿಮ್ಮ ಮನೆಗೆ ಯಾರಾದರೂ ಬಂದಿಲ್ಲ ಅಂದರೆ ದಯವಿಟ್ಟು ನಿಮಗೆ ಆಯೋಗ ಗಮನಕ್ಕೆ ಬಂದರೂ ಸಾಕು, ನಾವು ಬಂದು ಮಾಡಿಸ್ತೀವಿ ಅಂತ. ಸೊ ಅಂಥ ಒಂದು ಪ್ರಯತ್ನ ಎಲ್ಲವನ್ನು ನಾವು ಮಾಡಿದ್ದೇವೆ. ಸೊ ಅದರಲ್ಲೂ ಕೂಡ ನಾನು ಯಾವಾಗಲೂ ಈಗ ನಾವು 40 ದಿನ ಮಾಡಿದ್ವಿ ಈಗ ಕಾರ್ಯಕ್ರಮ ಅಂತೇಳಿ. 40 ದಿನವೂ ಆ ಜಾಗದಲ್ಲಿ ಸಿಗದೆ ಇದ್ದರೆ ನಾನು ಅಕ್ಯುರೇಟ್ ಅಂತ ಹೇಳ್ತಕ್ಕಂಥ ಪದದಲ್ಲಿ ಬರ್ತಾರೆ ಅವರು. ಅಂಥವು ಮಿಸ್ ಆಗಿರ್ಬೋದಿಲ್ಲ. ಎಲ್ಲ ಸಮೀಕ್ಷೆ ಜನಗಣತಿನಲ್ಲೂ ಹಾಕ್ತವೆ. ಆದರೆ ನಿಮ್ಗೆ ಹೇಳ್ತೀನಿ, ನಾನು ಮನೆ ಅಂತ ಹೇಳೋದ್ರ ಜೊತೆಗೆ ಮನೆ ಇಲ್ಲದೆ ಇರ್ತಕ್ಕಂಥವ್ರು ನಮ್ಮಲ್ಲಿ ಬಂದಿದ್ದಾರೆ. ಅಲೆಮಾರಿಗಳು ಬಂದಿದ್ದಾರೆ. ಆಮೇಲೆ ನಿಮಗೆ ನಾವು ಇದು ತೃತೀಯ ಲಿಂಗ ಅಂತ ಏನು ಹೇಳ್ತೀವಲ್ಲ ಏನೋ, ಸೊ ಆ ಸಮಾಜದವರು ಕೂಡ ನಾವು ಬಂದಿರತಕ್ಕಂಥವ್ರು ಇದ್ದಾರೆ. ಅವ್ರಿಗೆ ಎಲ್ಲಿ ನಿಖರವಾಗಿರ್ತಕ್ಕಂಥ ಮನೆಗಳಿದ್ದಾವ ಅಂಥ ಒಂದು ಪ್ರಯತ್ನಗಳನ್ನು ಕೂಡ ನಾವು ಮಾಡಿದ್ದೇವೆ. ಹಾಗಾಗಿ ಈಗ ಮಾಡಿರ್ತಕ್ಕಂಥದ್ರಲ್ಲಿ ಎಲ್ಲ ಒಂದು ಪ್ರಯತ್ನಗಳನ್ನು ಏನು ಮಾಡೋಕ್ಕೆ ಸಾಧ್ಯ ಅದನ್ನೆಲ್ಲ ಮಾಡಿದ್ದೇವೆ. ಆ ದೃಷ್ಟಿಯಿಂದ ಅದನ್ನು ಮತ್ತೆ ನೀವು ಇದನ್ನು ಯಾಕೆ ಪ್ರಶ್ನೆ ಕೇಳ್ತೇನೆ, ಇದು ಸೈಂಟಿಫಿಕ್ ಅಂತ ಕೇಳ್ತಿದ್ದಾರೆ. ಇದು ಸೈಂಟಿಫಿಕ್ ಅಲ್ಲ, ಅವೈಜ್ಞಾನಿಕ ಅಂತಕ್ಕಂಥ ಮಾತುಗಳು ಬರ್ತಾ ಇದ್ದಾವೆ. ನೋಡಿ, ಇದು ಸೈಂಟಿಫಿಕ್ ಅಂತ ಹೇಳೋದಕ್ಕೆ ನಾನು ಸೈಂಟಿಫಿಕ್ ಅಂತಲೇ ಹೇಳ್ತೀವಿ ನಾವು ಆಯೋಗದವರು. ಯಾಕೆ ಅಂತ ಹೇಳಿದರೆ, ಅದು ಸೈಂಟಿಫಿಕ್ ಅಂತ ಮಾಡಬೇಕಾದ್ರೆ ಏನಪ್ಪ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟರು ಏನು ಹೇಳ್ತಾರೆ ಅಂತ ಹೇಳಿದರೆ, ಇಂಥ ಒಂದು ಸಮೀಕ್ಷೆ ಜನಗಣತಿಯನ್ನು ಸಂಪೂರ್ಣವಾಗಿ ಪಾಪ್ಯುಲೇಷನ್ನ ನೀವು ಮೀಟ್ ಮಾಡಿ ಸರ್ವೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದರೆ ಅದನ್ನು ಒಪ್ಕೋಬಹುದು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಹೇಳುತ್ತೆ. ಆ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಅದರ ಜೊತೆಗೆ ಹಿಂದೆ ಇಲ್ಲಿವರೆಗೂ ಕೇಂದ್ರ ಸರ್ಕಾರದಲ್ಲಿರಲಿ ರಾಜ್ಯ ಸರ್ಕಾರದಿರಲಿ ಎಷ್ಟು ಆಯೋಗಗಳು ಬಂದಿದೆಯೋ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ